ಹನುಮಂತು ಗೆದ್ದಿರೋದಕ್ಕೆ ವಿಜಯ್ ರಘು ಅವರಿಗೆ ಬಹಳಷ್ಟು ಖುಷಿ ಇದೆ. ಯಾಕೆಂದ್ರೆ ವಿಜಯ್ ರಘು ಅವರು ತುಂಬಾನೇ ಸಪೋರ್ಟ್ ಮಾಡ್ಕೊ ಬಂದಿದ್ರು. ಜೊತೆಗೆ ತುಂಬಾನೇ ಚೆನ್ನಾಗಿ ಅವರು ಕೂಡ ಬಿಗ್ ಬಾಸ್ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಾರೆ. 5,23,00,000 ಓಟ್ಸ್ಗಳು ಅಂದ್ರೆ ಅದು ಸಾಮಾನ್ಯದ ಮಾತು ಅಲ್ವೇ ಅಲ್ಲ. ಅದು ಹನುಮಂತನಿಗೆ ಸಿಕ್ಕಿದೆ. ನಿಜಕ್ಕೂ ಕೂಡ ಹನುಮಂತು ಒಂದು ದೊಡ್ಡ ಅದೃಷ್ಟವನ್ನ ಮಾಡಿದ್ದಾರೆ. ಜನರ ಇಷ್ಟೊಂದು ಪ್ರೀತಿಯನ್ನ ಗಳಿಸ್ಕೊಂಡಿರೋದಕ್ಕೆ ಬಹಳಷ್ಟು ಖುಷಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ವಿಜಯ್ ರಘು ಅವರು ಕೂಡ ನೋಡಿದ್ದಾರೆ, ಮೆಚ್ಕೊಂಡಿದ್ದಾರೆ. ಹನುಮಂತನಿಗೆ ಈಗ ದುಡ್ಡು ಸಿಕ್ಕಿದೆ, ಜೊತೆಗೆ ಟ್ರೋಫಿ ಕೂಡ ಸಿಕ್ಕಿದೆ. ಎಲ್ಲಾ ಕಡೆ ಬ್ಯುಸಿ ಆಗಿದ್ದಾರೆ, ಬೆಸ್ಟ್ ವಿಶಸ್ ಅನ್ನ ತಿಳಿಸಿದ್ದಾರೆ, ತುಂಬಾನೇ ಖುಷಿ ಆಗಿದ್ದಾರೆ. ಮೊದಲ ಸೀಸನ್ ಕಂಟೆಸ್ಟೆಂಟ್ ಆದಂತವರು ವಿಜಯ್ ರಘು ಅವರಿಗೂ ಕೂಡ ಬಿಗ್ ಬಾಸ್ ಅಂದ್ರೆ ತುಂಬಾನೇ ಗೌರವ ಮತ್ತೆ ತುಂಬಾನೇ ಒಲವು ಕೂಡ ಉಂಟು. ತುಂಬಾನೇ ಸೀಸನ್ ಗಳ ಪ್ರೊಮೋಸ್ ಗಳನ್ನೆಲ್ಲ ನೋಡ್ಕೊಂಡು ಬಂದಿದ್ದಾರೆ. ಫುಲ್ ನೋಡಕ್ಕಾಗಲ್ಲ ಅಂದ್ರೆ ಸ್ವಲ್ಪಗಳನ್ನ ನೋಡ್ತಾರೆ. ಯಾರು ವಿನ್ನರ್ ಆಗಿದ್ದಾರೆ ಅಂತ ಕೂಡ ಗೊತ್ತಿದೆ, ಸೆಕೆಂಡ್ ಯಾರಿಗೆ, ಥರ್ಡ್ ಯಾರಿಗೆ ಅಂತ ಕೂಡ ಗೊತ್ತಿದೆ. ಸೊ ಅದನ್ನು ಕೂಡ ನೋಡಿ ವೀಕ್ಷಣೆ ಮಾಡಿದ್ದಾರೆ. ಬಹಳಷ್ಟು ಮೆಚ್ಚುಗೆಯ ಮಾತನ್ನ ತಿಳಿಸ್ತಾರೆ. ಹನುಮಂತು ಒಬ್ಬ ಒಳ್ಳೆ ಆಟಗಾರ, ಮುಗ್ಧ ಹುಡುಗ, ಅವನು ಗೆದ್ದಿದ್ದು ಒಳ್ಳೇದಾಯ್ತು ಅಂತ ಕೂಡ ತುಂಬಾ ಜನ ಕೂಡ ತಿಳಿಸ್ತಾರೆ. ವಿಜಯ್ ರಘು ಅವರು ಕೂಡ ಬೆಸ್ಟ್ ವಿಶಸ್ ಅನ್ನ ತಿಳಿಸಿ ಫ್ಯೂಚರ್ಗೆ ಆಲ್ ದಿ ಬೆಸ್ಟ್ ಅಂತ ಕೂಡ ವಿಶ್ ಮಾಡಿದ್ದಾರೆ. ನಿಮಗೂ ಕೂಡ ಹನುಮಂತು ಇಷ್ಟ, ಹನುಮಂತು ಗೆದ್ದಿದ್ದು ಈಗ ಅನಿಸ್ತು. ಸೊ ಅದಕ್ಕೆ ಹನುಮಂತು ಬೇರೆ ಬೇರೆ ಶೂಟಿಂಗ್ ಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಊರಿಗೆ ಹೋಗಿ ಬರ್ತಾರೆ, ಅಲ್ಲಿ ಗ್ರ್ಯಾಂಡ್ ವೆಲ್ಕಮ್ ಕೂಡ ಸಿಗುತ್ತೆ, ಸಂಭ್ರಮಾಚರಣೆ ಪಡ್ತಾರೆ, ಸನ್ಮಾನ ಮಾಡ್ತಾರೆ. ಈಗ ವಾಪಸ್ ಬೆಂಗಳೂರಿಗೆ ಬಂದು ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಂತ ಹೊಸದೊಂದು ಕಾರ್ಯಕ್ರಮ, ರಿಯಾಲಿಟಿ ಶೋಗೆ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಿದ್ದಾರೆ. ಇದನ್ನ ನೋಡ್ತೀರಾ? ಹೊಸ ರಿಯಾಲಿಟಿ ಶೋ ನಲ್ಲಿ ಮತ್ತೊಮ್ಮೆ ವೀಕೆಂಡ್ ನಲ್ಲಿ ಕಾಣಿಸ್ಕೊಳ್ಳೋಕೆ ರೆಡಿ ಆಗಿದ್ದಾರೆ. ಹನುಮಂತು ಗ್ರ್ಯಾಂಡ್ ವೆಲ್ಕಮ್ ಕೊಡ್ತಾ ಇದ್ದಾರೆ.